ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪ ಅಂದರೆ ಹನಿ ಬಗ್ಗೆ ತಿಳ್ಕೊಳ್ಳೋಣ. ಹನಿಯ ಯೂಸಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ್ಯಾವೆಲ್ಲ ಉಪಯೋಗಗಳಿದೆ, ನಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಫಸ್ಟ್ ಇದು ಬ್ಯೂಟಿ ರಿಲೇಟೆಡ್ ಆಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಹನಿ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ. ಆ ನಂತರ ಹೆಲ್ತ್ ವಿಷಯದಲ್ಲಿ ಕೂಡ ಹನಿನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಹೆಲ್ತ್ ವಿಷಯಕ್ಕೆ ಬರೋದಾದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸಲ್ಲಿ ಬಿಸಿ ನೀರನ್ನ ತೊಗೊಂಡು ಅದಕ್ಕೆ ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ಅಂದರೆ ಹೊಟ್ಟೆ ಭಾಗದಲ್ಲಿರುವಂತಹ ಬೊಜ್ಜು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ 1-2 ಸ್ಪೂನ್ ಆರ್ 1 ಸ್ಪೂನು ಹನಿನ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗಾಗಿರ್ಬೋದು, ಡೇ ಎಲ್ಲ ಹೆಲ್ತಿಯಾಗಿ ಹಾಗೆ ಎನರ್ಜೆಟಿಕ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಗ್ರೀನ್ ಟೀ ಅಂತಲೇ ಆಗಿದ್ರೂ ಕರಿಬೋದು. ಟೀ ಮಾಡಿಕೊಂಡು ಇದನ್ನು ಟೀ ಅಂತಲೇ ಹೇಳ್ಬೋದು. ಇದ್ರ ಜೊತೆ ಪುದೀನ ಆಗಿರ್ಬೋದು, ಸ್ವಲ್ಪ ಲೆಮನ್ ಆಗಿರ್ಬೋದು ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ ನಂತರ ಸೆಕೆಂಡ್ ಟಿಪ್ ಏನಂದರೆ, ಹೆಲ್ತ್ ವಿಚಾರ ಪ್ರಕಾರನೇ ಹೇಳಬೇಕು ಅಂತಂದರೆ, ಯಾರಿಗೆಲ್ಲ ಕೆಮ್ಮು ಜಾಸ್ತಿ ಬರ್ತಾ ಇರುತ್ತೆ, ಕೆಮ್ಮು ಜಾಸ್ತಿ ಬರೋರು ಏನು ಮಾಡಬೇಕು ಅಂದರೆ, ಈ ಹನಿ ಜೊತೆಗೆ ಸ್ವಲ್ಪ ಲವಂಗನ ಪುಡಿ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತಿನ್ನೋದ್ರಿಂದ ನಮಗೆ ಕೆಮ್ಮು ಅನ್ನೋದು ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಇನ್ ಕೇಸ್ ಮಕ್ಕಳಿಗೆ ಏನಾದರೂ ಬರ್ತಿದೆ ಅಂದರೂ ಕೂಡ ನಾವು ಇದನ್ನು ಕೊಡೋದ್ರಿಂದ ಕೆಮ್ಮು ಅನ್ನೋದು ಕಡಿಮೆ ಆಗುತ್ತೆ. ಇನ್ ಕೇಸ್ ಮಕ್ಕಳಿಗೆ ಲವಂಗ ಹಾಕಿದ್ರೆ ಖಾರ ಆಗುತ್ತೆ ಅನ್ನೋದಾದರೆ ಬರೀ ಹನಿ ಮಾತ್ರ ಕೂಡ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಏನು ಹೆಲ್ತ್ ಪರವಾಗಿ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಎವ್ರಿ ಡೇ 1 ಸ್ಪೂನು ಇಲ್ಲ 2 ಸ್ಪೂನು ಹನಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಟಿಬಯೋಟಿಕ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಎವ್ರಿ ಡೇ ಹನಿ ತಿನ್ನೋದ್ರಿಂದ. ಹಾಗೆಯೇ ಇದು ಎಷ್ಟೇ ವರ್ಷ ಇಟ್ಟರೂ ಕೂಡ ಪ್ಯೂರ್ ಹನಿ ಆಗಿದ್ದರೆ ಕೆಡೋದಿಲ್ಲ. ಹಾಗಾಗಿ ನಾವು ಎಷ್ಟು ವರ್ಷ ಇಟ್ಕೊಂಡು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನಂತರ ಬಂದು ಬ್ಯೂಟಿ ರಿಲೇಟೆಡ್ ಟಾಪಿಕ್ ಬರೋಣ. ಬ್ಯೂಟಿ ರಿಲೇಟೆಡ್ ಟಾಪಿಕ್ ಏನಂದರೆ, ಈ ಹನಿ ಅನ್ನೋದು ಚರ್ಮಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಒಂದಿಷ್ಟು ಫೇಸ್ ಪ್ಯಾಕ್ನ ಕೂಡ ನಾವು ಮಾಡಿಕೊಂಡು ಫೇಸ್ಗೆ ಯೂಸ್ ಮಾಡ್ಕೋಬೋದು. ಮೊದಲನೇದಾಗಿ ಕಾಫಿ ಪೌಡರ್ ಜೊತೆ ನೀವೊಂದು ಈ ಹನಿನ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಪೌಡರ್ ಜೊತೆ ಹನಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಅನ್ನೋದು ಇರುತ್ತಲ್ವ, ಅದೆಲ್ಲವೂ ಕೂಡ ಹೋಗಿ ನಮ್ಮ ಫೇಸಲ್ಲಿ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಸುಮಾರಷ್ಟು ಜನಕ್ಕೆ ಫೇಸಲ್ಲಿ ತುಂಬಾ ಹೇರ್ಸ್ ಇರುತ್ತೆ. ಅದರಿಂದ ಫೇಸ್ ಕಲರ್ ಅನ್ನೋದೇ ಡಿಮ್ ಆಗಿರುತ್ತೆ, ಫೇಸ್ ನೋಡೋದು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಅಂಥವರು 1 ಸ್ಪೂನ್ ಹನಿ ಜೊತೆಗೆ ನಾನೇನು ಹೇಳಿದೆ ಕಾಫಿ ಪೌಡರ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಫೇಸಲ್ಲಿರುವಂತಹ ಏರ್ಸ್ ಎಲ್ಲ ಹೋಗಿ ಗ್ಲೋ ಕೂಡ ಆಗುತ್ತೆ. ನಂತರ ಅರಿಶಿನೂ ಕೂಡ ಅಷ್ಟೇ. ಅರಿಶಿನ ಫಸ್ಟ್ ತವೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಕಾಫಿ ಪೌಡರ್ ಕಲರ್ಗೆ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಅದ್ರ ಜೊತೆಗೂ ಕೂಡ ನೀವು ಈ ಒಂದು ಹನಿನ 1 ಸ್ಪೂನ್ನ ಹಾಕ್ಕೊಂಡು ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ಗ್ಲೋಯಿಂಗ್ ಚೆನ್ನಾಗಿರುತ್ತೆ. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಹಾಗೆಯೇ ಪಿಗ್ಮೆಂಟೇಷನ್, ಈ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೂ ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿ 20 to 30 ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ನಿಮಗೆ ಫೇಸಲ್ಲಿ ತುಂಬಾ ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ. ಇದು ಸೆಕೆಂಡ್ ಟಿಪ್. ಥರ್ಡ್ ಒಂದು ಉಪಯೋಗ ಆಗಿರುತ್ತೆ. ನಂತರ ಇನ್ನೊಂದು ಫೇಸ್ ಪ್ಯಾಕ್ನ ಹೇಳ್ತೀನಿ. ಈ ಫೇಸ್ ಪ್ಯಾಕು ಅಷ್ಟೇ, ಒಂದು ಕರ್ಡ್ನ ತಗೊಳ್ಳಿ. ಕರ್ಡ್ ಅಂದರೆ ಮೊಸರನ್ನ ತೊಗೊಂಡು ಅದಕ್ಕೆ ಕೂಡ ಅಷ್ಟೇ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಂತರ ಜೇನುತುಪ್ಪನ ಹಾಕ್ಕೊಳ್ಳಿ. ಜೇನುತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನಾನು ಇಷ್ಟೊಂದು ಫೇಸ್ ಪ್ಯಾಕ್ನ ಹೇಳ್ತೇನೆ. ನಿಮ್ಮ ಮನೇಲಿ ಆ ಪ್ರೆಸೆಂಟ್ಗೆ ಯಾವ ಫೆಸಿಲಿಟಿ ಇರುತ್ತೆ, ಯಾವ್ದು ಮನೇಲಿರುತ್ತೆ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು ಹಚ್ಚೋದ್ರಿಂದ ಕರ್ಡು ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಜೇನುತುಪ್ಪ, ಆದರೆ ಅರಿಶಿನ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಕ್ಕೊಂಡು ಹಚ್ಚೋದ್ರಿಂದ ಕೂಡ ನಿಮ್ಮ ಫೇಸಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಫೇಸಲ್ಲಿ ಪಿಗ್ಮೆಂಟೇಷನ್ ನಾನು ಹೇಳಿದ್ರೆ ಬಾಕೆಟ್ಸ್ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹನಿ ಅನ್ನೋದು ನಮ್ಮ ಹೆಲ್ತ್ಗೆ ಅಷ್ಟೇ ಅಲ್ಲ, ನಮ್ಮ ಫೇಸ್ಗೆ ಕೂಡ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಹನಿ ಬಗ್ಗೆ ಇಷ್ಟೊಂದು ಉಪಯೋಗಗಳು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಕೆಲವ್ರು ಗೊತ್ತಿದ್ರೆ, ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಯಾವುದೆಲ್ಲ ಗೊತ್ತಿದೆ ಅದನ್ನೆಲ್ಲ ತಿಳಿಸಿದ್ದೀನಿ. ಇನ್ನಷ್ಟು ಫೇಸ್ ಪ್ಯಾಕ್ಸ್ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಯಾರಾದರೂ ಲೈಕ್ ಮಾಡೋದು ಮರ್ತಿದ್ರೆ ಲೈಕ್ ಮಾಡಿ. ನಾನು ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.